ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ತುಲಾ ರಾಶಿಯ ರಾಶಿ ಭವಿಷ್ಯ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ತಿಂಗಳು ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವಾಗಿರುತ್ತದೆ. ಹಣದ ಅರಿವು ಚೆನ್ನಾಗಿದ್ರೂ ಕೂಡ ಅಷ್ಟೇ ಖರ್ಚು ಆಗುವಂಥ ಸಾಧ್ಯತೆ ತುಂಬ ಇದೆ. ಆದರೆ ತಾವು ಭವಿಷ್ಯದ ಯೋಜನೆಗಳಿಗೆ ಹಣ ಕೂಡಿಡುವಂಥದ್ದು ತುಂಬಾ ಉತ್ತಮ. ಜೂಜಿನಂಥ ವಿಷಯದಿಂದ ದೂರ ಇರಿ. ಮನೆ ಮತ್ತು ವಾಹನದ ಮೇಲೆ ಹೂಡಿಕೆ ಮಾಡುವಂಥದ್ದು ತುಂಬಾ ಒಳ್ಳೆಯ ಸಮಯ. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವಂಥದ್ದಾದರೆ ಕಚೇರಿಯಲ್ಲಿ ತಮ್ಮ ಸಂವಹನ ಕಲೆ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡ್ತದೆ. ಜಟಿಲವಾದ ಸಮಸ್ಯೆಗಳನ್ನು ತಾವು ಬಹಳ ಸುಲಭದಿಂದ ಬಗೆಹರಿಸ್ತೀರಾ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಒಳ್ಳೆ ಸಂಬಂಧವಿರಲಿ. ಟೀಮ್ ವರ್ಕ್ನಲ್ಲಿ ಬೇರೆಯವರ ಅಭಿಪ್ರಾಯಗಳಿಗೂ ಕೂಡ ಬೆಲೆ ಕೊಡಿ. ಇನ್ನು ವ್ಯವಹಾರದ ಬಗ್ಗೆ ನೋಡುವಂಥದ್ದಾದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಲಾಭಯೋಗ ಆಗಿದೆ. ಹೊಸ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಫ್ಯಾಷನ್, ಕಾಸ್ಮೆಟಿಕ್ಸ್ ಹಾಗೂ ಕಲಾತ್ಮಕ ವಸ್ತುಗಳ ವ್ಯಾಪಾರಿಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ನಿಮ್ಮ ಸ್ಪರ್ಧಿಗಳ ಬಗ್ಗೆ ಎಚ್ಚರ ಇರಲಿ. ಆದರೆ ನಿಮ್ಮ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಬೇಡಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡುವಂಥದ್ದಾದರೆ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಂಥ ಸಾಧ್ಯತೆ ಇದೆ. ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರ್ತದೆ. ಹಳೆಯ ಕಹಿ ಘಟನೆಗಳನ್ನ ಮರೆತು ಹೊಸ ಆರಂಭಕ್ಕೆ ಇದು ಒಳ್ಳೆ ಸಮಯ. ಯಾರೆಲ್ಲ ಹೊಸ ಪ್ರೇಮ ಸಂಬಂಧಗಳನ್ನು ಹುಡುಕ್ತಾ ಇದ್ರೋ ಒಳ್ಳೆ ಸಂಬಂಧ ಕೂಡ ಬರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ನೀವು ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾದ ಆತಂಕ ಒಳಗಾಗಬೇಡಿ. ಈ ಸಮಯದಲ್ಲಿ ಹೆಚ್ಚು ನೀರನ್ನು ಕುಡಿಯಿರಿ. ಮಾನಸಿಕ ಶಾಂತಿಗಾಗಿ ಲಘು ಸಂಗೀತವನ್ನು ಕೇಳಿ. ಸಮತೋಲನದ ಆಹಾರ ಮತ್ತು ನಿದ್ರೆಯನ್ನು ಮಾಡಿ. ನಿಮ್ಮ ಚೈತನ್ಯ ಹೆಚ್ಚಿಸ್ತದೆ. ನಿಮ್ಮ ರಾಶಿಯವರ ಪರಿಹಾರ ಮಾರ್ಗ ನೋಡುವಂಥದ್ದಾದರೆ ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮ ಪಠನೆ ಮಾಡಿ. ಬಡವರಿಗೆ ತಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ. ಪ್ರತಿದಿನ ಮನೆಯ ಹೊಸ್ತಿಲಿಗೆ ದೀಪ ಹಚ್ಚಿ ಪೂಜೆಯನ್ನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 7, 2 ಮತ್ತು 6. ಅದೃಷ್ಟ ಬಣ್ಣ ಬಿಳಿ ಬಣ್ಣ. ಇದಾಗಿತ್ತು ತುಲಾ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ. ನಿಮ್ಮದು ಕೂಡ ತುಲಾ ರಾಶಿಯಾಗಿದ್ದರೆ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.